ನಾಡಪ್ರಭು ಕೆಂಪೇಗೌಡ ಉತ್ಸವ ಸಮಿತಿ ಕಮಲಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಅದ್ದೂರಿ ಆಚರಣೆ. ಬೆಂಗಳೂರು. ನಾಡಪ್ರಭು ಕೆಂಪೇಗೌಡ ಸಮಿತಿ ಕಮಲನಗರ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಕಮಲನಗರದಲ್ಲಿ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾದ ಕೆ. ಗೋಪಾಲಯ್ಯ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಆದರ್ಶಗಳು ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮವಾಗಿ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಉಚಿತವಾಗಿ ಶಾಲಾ ಪುಸ್ತಕಗಳನ್ನು ವಿತರಿಸಲಾಯಿತು. ಮಂಡ್ಯ ಸುರೇಶಗೌಡ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃ ಮಾತ್ರವಲ್ಲ, ದೂರದೃಷ್ಟಿಯುಳ್ಳ ಶ್ರೇಷ್ಠ ಆಡಳಿತಗಾರರು ಮತ್ತು ಜನಪರ ನಾಯಕರು. ಕೆಂಪೇಗೌಡರ ಅವರ ಆದರ್ಶಗಳು ಇಂದಿನ ಯುವಜನತೆಗೆ ಮಾರ್ಗದರ್ಶಿಯಾಗಿವೆ. ಕೆಂಪೇಗೌಡರ ಜಯಂತಿಯನ್ನು ಆಚರಿಸುವುದಷ್ಟೇ ಅಲ್ಲ, ಅವರು ತೋರಿಸಿದ ಸೇವೆ, ಅಭಿವೃದ್ಧಿ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಇಂದು ಕಮಲನಗರದಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ಸಂತಸದ ಸಂಗತಿ. ಈ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಕೆ. ಗೋಪಾಲಯ್ಯ, ಮಾಜಿ ಶಾಸಕ ನೆಲ ನರೇಂದ್ರಬಾಬು, ಎಸ್. ಹರೀಶ್, ಚಿಲುಮೆ ರವಿಕುಮಾರ್, ಮಂಡ್ಯ ಸುರೇಶ್ ಗೌಡ್ರು, ಪದ್ಮಾವತಿ ಶ್ರೀನಿವಾಸ್, ತರಕಾರಿ ನಾರಾಯಣಸ್ವಾಮಿ, ಟೆಂಟು ಶಂಕರ್, ಗಜೇಂದ್ರ, ಅಪ್ಪಿ, ಪ್ರಕಾಶ್, ಮಾಟಿ ರಮೇಶ್, ಅಶ್ವಥ್ ನಾರಾಯಣ್, ಬೇಕರಿ ಪುಟ್ಟಣ್ಣ, ಮಂಜುನಾಥ್, ಕೇಶವ, ಬಿಟಿ ಶ್ರೀನಿವಾಸ್ ತಿಮ್ಮಪ್ಪ ಸೇರಿದಂತೆ ನಾಡಪ್ರಭು ಕೆಂಪೇಗೌಡ ಉತ್ಸವ ಸಮಿತಿ ಸದಸ್ಯರು ಭಾಗಿಯಾಗಿದ್ದರು. ಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಇಂದು ಕಮಲಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಉತ್ಸವ ಸಮಿತಿ ವತಿಯಿಂದ ಕಮಲಾನಗರದ ಎಲ್ಲ ನಾಗರಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಕೆಂಪೇಗೌಡ ದಿನಾಚರಣೆಯನ್ನು ಕೆಂಪೇಗೌಡ ಉತ್ಸವ ರೀತಿಯಲ್ಲಿ ಎಲ್ಲರೂ ಮಾಡ್ತಿದ್ದೇವೆ. ಇಲ್ಲಿ ಬಂದಂತೆ ಎಲ್ಲ ನಾಗರಿಕರಿಗೂ ಮತ್ತು ನಾಯಕರಿಗೂ ಎಲ್ಲ ಸ್ನೇಹಿತರಿಗೂ ಸಂಘದ ವತಿಯಿಂದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ನಮ್ಮ ಇಡೀ ದೇಶ ಕಂಡಂತ ಅಪ್ರತಿಮ ವೀರರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂದರೆ ನಮ್ಮ ಬೆಂಗಳೂರು ಮಹಾನಗರ ಕಟ್ಟಬೇಕಾದ್ರೆ ಹಿಂದೆ ಪ್ರತಿಯೊಂದು ಕುಲದವ್ರಿಗೂ ಪ್ರತಿಯೊಬ್ಬ ಕುಲ ಜನಾಂಗದವ್ರಿಗೂ ಒಂದೊಂದು ಪೇಟೆನ ಕಟ್ಟಿ, ಅಕ್ಕಿಪೇಟೆ ಅಂತೇಳಿ, ಕಾಟನ್ ಪೇಟೆ ಅಂತೇಳಿ, ಬಡೆಪೇಟೆ ಅಂತೇಳಿ, ಚಿಕ್ಕಪೇಟೆ ಅಂತ ಹೇಳಿ, ಇದೇ ರೀತಿಯಲ್ಲಿ ಎಲ್ಲ ಒಂದು ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆ ಕಟ್ಟಿ ನಮಗೆ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಟ್ಟಂಥ ಕಟ್ಟಿಕೊಟ್ಟಂಥ ಪುಣ್ಯಾತ್ಮ ಅಂತ ಹೇಳಿದ್ರೆ ನಮ್ಮ ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರು ನಮಗೆ ಎಲ್ಲರಿಗೂ ಅಪ್ರತಿಮ ವೀರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಡೀ ದೇಶದಲ್ಲೇ ಯಾರನ್ನೂ ಈ ರೀತಿಯಲ್ಲಿ ನಮ್ಮ ಒಂದೊಂದು ಜನಾಂಗಕ್ಕೂ ಒಂದೊಂದು ಕುಲಕ್ಕೂ ಒಂದೊಂದು ಒಂದೊಂದು ಹಳ್ಳಿ ಕಟ್ಟಿ ಒಂದೊಂದು ಪೇಟೆ ಕಟ್ಟಬೇಕು ಅಂತಂದರೆ ಅಷ್ಟೊಂದು ಸುಲಭ ಅಲ್ಲ. ಆ ರೀತಿ ಕಟ್ಟಿಕೊಟ್ಟಿರೋದ್ರಿಂದ ಅವರಿಗೆ ನಮ್ಮ ದೇಶದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅಂಥ ಅಪ್ರತಿಮ ವೀರ ಇನ್ನು ಭೂಮಿ ಮೇಲೆ ಹುಟ್ಟಲ್ಲ, ಇನ್ನು ಮುಂದೆ ಹುಟ್ಟಿದ್ರೂ ಈ ರೀತಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕೇಳ್ಕೊಂಡು ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ನಮ್ಮ ಕೆಂಪೇಗೌಡರ ಜಯಂತಿಯ 117ನೇ ವರ್ಷದ 517ನೇ ವರ್ಷದ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. JDS ಪಕ್ಷದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ನಮ್ಮ ಪ್ರೀತಿ ಅಣ್ಣ ಅವರು ನಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.